What do you miss the most about Bangalore living in Germany? ನಾನು ಹೇಳಬೇಕಂದ್ರೆ ಬೆಂಗಳೂರು ಇಸ್ ಅನ್ ಎಮೋಷನ್ ಅಂತ ಹೇಳ್ತಾರೆ ಎಲ್ರೂ. ಸೊ ನನಗೆ ಬೆಂಗಳೂರಿನ ಊಟ, ಆ ವೈಬ್, ನಮ್ಮ ಜನ, ನಾವು ಕನ್ನಡದಲ್ಲಿ ನಾವು ಮಾತಾಡೋದು, ಒಬ್ರಿಗೊಬ್ರು ಲೈಕ್ ನೋಡಿದ ಕೂಡಲೇ ಲೈಕ್ ಹೇ ಹೇಗಿದ್ಯಾ ಮಗ, ಹೇಗಿದ್ಯಾ ಮಚ್ಚ ಅಂತ ಹೇಳೋದು, ಅದು ಕರೆಯೋದು ನಾನು ತುಂಬ ಮಿಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಆಬ್ವಿಯಸ್ಲಿ ನಾನು ನನ್ನ ಫ್ಯಾಮ್ಲಿಯನ್ನು ತುಂಬ ಮಿಸ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಜರ್ಮನಿಗೆ ಬಂದರೆ ನಾವು ಒಬ್ಬರೇ ತಾನೇ ಬರೋದು. ಸೊ ಅದರಿಂದ How are you managing the food here? ಇಲ್ಲಿ ಆ್ಯಕ್ಚುಲಿ ಊಟಕ್ಕೆ ತುಂಬ ಚಾಯ್ಸಸ್ ಇದ್ದಾವೆ. ನಮ್ಮ ಇಂಡಿಯನ್ ಸ್ಟೋರ್ಸ್ ಎಷ್ಟೊಂದು ಇದೆ. ಪ್ಲಸ್ ನಮ್ಮ ಇಂಡಿಯನ್ ಸ್ಟೋರ್ಸಲ್ಲಿ ಬಂದ್ಬಿಟ್ಟು ನಮ್ಮ ಕನ್ನಡದವ್ರೂ ಇದ್ದಾರೆ. ಅವ್ರ ಹತ್ರ ನಾವು ಮಾತಾಡಿಕೊಂಡು ಲೈಕ್ ನಾನು ಎಷ್ಟು ಸಲ ನನ್ನ ಫುಡ್ ಐಟಮ್ಸ್ ಅದಿದೆಲ್ಲ ಅಲ್ಲಿಂದಾನೇ ತೊಗೊಂಬರೋದು. ಊಟ ಮಿಸ್ ಮಾಡ್ತೀನಿ ನಮ್ಮ ಬೆಂಗಳೂರದು, ಬಟ್ ಆದ್ರೂ ಇಲ್ಲಿ ಹೆಂಗೋ ಅಡ್ಜಸ್ಟ್ ಆಗುತ್ತೆ. ಸೊ ನಮಗೆ ತರಕಾರಿ ಪದಾರ್ಥಗಳು ಅಂತೂ ಇಲ್ಲಿ ನಾವು ಹೇಳುವಂಥದ್ದಂದರೆ ಲೈಕ್ ನಮಗೆ ಸೊಪ್ಪು ಅದಿದೆಲ್ಲ ಸಿಗಲ್ಲ. ಬಟ್ ಆದ್ರೂ ಲೈಕ್ ಎಷ್ಟೋ ಫುಡ್ ಐಟಮ್ಸ್ ಬಂದ್ಬಿಟ್ಟು ಇಲ್ಲೇ ಸಿಗುತ್ತೆ ಆ್ಯಕ್ಚುಲಿ. ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. How's the Kannada community here or Kannadigas in Germany? How big are they? Are they enough people here? What's your experience being like with them? ನಿಜ ಹೇಳಬೇಕಂದ್ರೆ ಎಷ್ಟೋ ಜನ ಕನ್ನಡದವ್ರನ್ನ ನಾನು ಮೀಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಮಗೆ ಜರ್ಮನಿ ಅಲ್ಲಿ ಬಂದ್ಬಿಟ್ಟು ತುಂಬ ಕನ್ನಡದವ್ರು ಇದ್ದಾರೆ. ಬಟ್ ಇಟ್ಸ್ ಜಸ್ಟ್ ದ್ಯಾಟ್ ನಾನು ನಿಜವಾಗಿ ಹೇಳಬೇಕಂದ್ರೆ ಲೈಕ್ ತುಂಬ ಜನ ಹೊರಗಡೆ ಬರಲ್ಲ. ಬಿಕಾಸ್ ನಮ್ಮ ಕರ್ನಾಟಕದವರು ಎಷ್ಟಂದ್ರೂ ಲೈಕ್ ಸಾಫ್ಟ್ ಸ್ವಭಾವ ಅಂತ ಹೇಳ್ಬೋದು. ಕನ್ನಡಿಗಾಸ್ ಇನ್ ಜರ್ಮನಿ ಅಂತ ಗ್ರೂಪ್ ಇದೆ. ಸೊ ಅದರಲ್ಲಿ ನೋಡೋಕೆ ಹೋದರೆ ಲೈಕ್ ತುಂಬ ಜನ ಕನ್ನಡದವ್ರು ಇದ್ದಾರೆ. ಸೊ ಅದರಿಂದ ಎಷ್ಟೋ ಜನರಿಗಿನ್ನ ಹೆಲ್ಪ್ ಆಗಿದೆ. ಸೊ ಅದರಿಂದ ನಾವು ಕಮ್ಯುನಿಕೇಷನ್ ಯಾವಾಗಲೂ ಇಟ್ಕೊಂಡಿರ್ಬೋದು. ಅದೇ ಮಾತ್ರ ಅಲ್ಲ, ಫ್ರಾಂಕ್ಫರ್ಟಲ್ಲಿ ಕೂಡ ನನ್ನ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ, ಅವರೂ ಕನ್ನಡದವ್ರು ಇದ್ದಾರೆ, ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಓದ್ತಿದ್ದಾರೆ. ಬಟ್ ಆ ಥರ ನೋಡೋಕೆ ಹೋದರೆ ಎಷ್ಟೋ ಜನ ಕನ್ನಡದವ್ರು ಇದ್ದಾರೆ ಅಲ್ಲಿ.